ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಯಿತು ವಿಡಿಯೋ ಆಗದೆ, ಹಾಗಾಗಿ ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಯಾಕೆ ಸಿಸ್ಟರ್ ಹುಷಾರಿಲ್ವಾ, ಯಾಕೆ ವಿಡಿಯೋನೇ ಮಾಡ್ತಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರ. ಹಾಗಾಗಿ ನಿಮಗಾಗಿನೇ ಈ ವಿಡಿಯೋ. ಆರೋಗ್ಯ ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೇನು ತೊಂದರೆ ಇಲ್ಲ. ಇವಾಗ ನಾನು ಟೈಲರಿಂಗ್ ಕಲಿಯೋಕ್ಕೆ ಹೋಗ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಅಷ್ಟೇ, ಇನ್ನೇನು ಸಮಸ್ಯೆನೂ ಇಲ್ಲ. ಹಾಗಾಗಿ ನಿಮಗೆ ವಿಡಿಯೋ ಮಾಡೋಣ ಅಂತಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ರೊಟೀನ್ ಯಾವ ಥರ ಇರುತ್ತೆ ಅಂತಂದು ನೀವೇ ನೋಡಿ ವಿಡಿಯೋದಲ್ಲಿ. ನನಗೂ ವಿಡಿಯೋ ಮಾಡೋದಕ್ಕೆ ಇಷ್ಟ, ಡೈಲಿ ವಿಡಿಯೋ ಹಾಕಬೇಕು ಅಂತ ಇಷ್ಟ, ಆದರೆ ಟೈಮೇ ಸಿಗಲ್ಲಲ್ಲ, ಹಾಗಾಗಿ ಅಷ್ಟೇ. ಅದು ಇನ್ನು ಸ್ವಲ್ಪ ದಿನವೇ, ಇನ್ನು ಒಂದು 10-15 ದಿನ ಇರ್ಬೋದು ಅಷ್ಟೇ. ಅದು ಮುಗಿದ ತಕ್ಷಣವೇ ಇನ್ನು ಮಾಮೂಲಿ ಆ ಥರ ವೀಡಿಯೋ ಮಾಡ್ತಿದ್ನೋ ಅದೇ ಥರ ಮಾಡ್ತೀನಿ ಅಷ್ಟೇ, ಇನ್ನೇನು ತೊಂದರೆ ಇರೋದಿಲ್ಲ. ಈಗಂತೂ ಟೈಮೇ ಸಿಗ್ತಿಲ್ಲ, ಮೊಬೈಲ್ ನೋಡೋದಕ್ಕೂ ಟೈಮ್ ಸಿಗಲ್ಲ, ಹಾಗೆ ಯಾರಾದರೂ ಕಮೆಂಟ್ ಮಾಡಿದರೆ ಅವ್ರಿಗೆ ರಿಪ್ಲೈ ಮಾಡೋದಕ್ಕೂ ಟೈಮ್ ಸಿಗಲ್ಲ. ಹಾಗಾಗಿ ಲೇಟ್ ಆಗ್ತಾಯಿದೆ ವೀಡಿಯೋ ಹಾಕೋದು. ನೋಡ್ತಾ ಇರ್ಬೋದು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ ಅಂತಂದು. ಯಾರೂ ಬೇಜಾರು ಮಾಡ್ಕೋಬೇಡಿ, ಕಮೆಂಟ್ ಮಾಡಿದ್ರು ರಿಪ್ಲೈ ಮಾಡೋದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರ ತುಂಬ ಜನ. ಈಗ ಟೈಮ್ ಸಿಗ್ತಿಲ್ಲ ಫ್ರೆಂಡ್ಸ್, ಹಾಗಾಗಿ ಅಷ್ಟೇ. ಇನ್ನು ಕಮೆಂಟ್ ಮಾಡಿ ರಿಪ್ಲೈ ಮಾಡೋದೇನು ನನಗೇನು ಕಷ್ಟ ಇಲ್ಲ, ಅದೇ ಟೈಮ್ ಸಿಗ್ತಿಲ್ಲಲ್ಲ, ಮೊಬೈಲ್ ನೋಡೋದಕ್ಕೆ ಟೈಮ್ ಸಿಗೋದಿಲ್ಲ, ನಿಮ್ಮ ಕಮೆಂಟ್ ನೋಡೋದಕ್ಕೆ ಟೈಮ್ ಸಿಗೋದಿಲ್ಲ, ಹಾಗಾಗಿ ಅಷ್ಟೇ. ಇನ್ಯಾರು ಬೇಜಾರು ಮಾಡ್ಕೋಬೇಡಿ. ಇನ್ನು ಸ್ವಲ್ಪ ದಿನ ಈ ವಿಡಿಯೋ ಮಾಡಿನೇ 1 ವಾರ ಆಗ್ತಾಯಿದೆ, ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಾರದ ವಿಡಿಯೋ ಇದು, ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಬೆಳಿಗ್ಗೆ ತಿಂಡಿಗೆ ಇಷ್ಟೆಲ್ಲ ಮಾಡಿದ್ದೀನಿ, ಚಪಾತಿ, ಅನ್ನ, ಮತ್ತು ಚಟ್ನಿ ಮತ್ತು ಪಾಯಸ. ನನ್ನ ಮಗ ಪಾಯಸ ಕೇಳ್ತಿದ್ದ, ಹಾಗಾಗಿ ಪಾಯಸ ಮಾಡಿದ್ದೀನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು 5 ಗಂಟೆಗೆ ಹೋಗಿದ್ರು ಕೆಲಸಕ್ಕೆ, ಇನ್ನು ಮಕ್ಕಳು ಮನಗಿದ್ರು. ಮಕ್ಕಳು ಮನಗೋ ಎದ್ದೋಳೋ ಅಷ್ಟರಲ್ಲೇ ಅಡುಗೆ ತಿಂಡಿ ಎಲ್ಲ ಮಾಡಿದ್ದೆ. ತಿಂಡಿ ಮಾಡಿ ಮತ್ತು ಕಸ ಎಲ್ಲ ಗುಡಿಸಿ ಮತ್ತು ಅದೆಲ್ಲ ಬಾಚಾಕಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರಿಗೂ ರೆಡಿ ಮಾಡಿ, ಇನ್ನು ಮಾಮೂಲಿ ಮನೆಗೆ ಇದ್ದಿದ್ದೆ ಅಂದ್ಕೊಳ್ಳಿ, ಆವಾಗೂ ಇಷ್ಟೇ ಇರ್ತಿತ್ತು. ಆದರೆ ಎಕ್ಸ್ಟ್ರಾ ಇವಾಗ ಟೈಲರಿಂಗ್ ಕಲಿಯೋಕ್ಕೆ ಹೋಗ್ತಾಯಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಕೆಲಸ ಹಾಗಾಗಿ ಅಷ್ಟೇ. ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನೋಡ್ತಾ ಇರ್ಬೋದು ಈಗ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರಿಗೂ ರೆಡಿ ಮಾಡ್ತಾಯಿದ್ದೀನಿ, ಮನೆಯೆಲ್ಲ ಕ್ಲೀನ್ ಮಾಡಿ. ಮತ್ತು ಇವರು ಕಮೆಂಟಿಗೆ ರಿಪ್ಲೈ ಮಾಡ್ತಿಲ್ಲ, ಏನೂ ಇಲ್ಲ, ನಮ್ಮನ್ನು ಕಿವಿಗೆ ಹಾಕ್ಕೊಳ್ತಿಲ್ಲ ಅಂದ್ಕೋಬೇಡಿ. ನೋಡಿದ್ರಲ್ಲ ಇಷ್ಟೆಲ್ಲ ಕೆಲಸ ಇರುತ್ತೆ ಮನೇಲಿ, ಹಾಗಾಗಿ ಅಷ್ಟೇ. ಇನ್ನು ಸ್ವಲ್ಪ ದಿನವೇ ಫ್ರೆಂಡ್ಸ್, ಇನ್ನೊಂದು 15 ದಿನ ಅಷ್ಟೇ, ಎಲ್ಲ ಸರೋಗುತ್ತೆ. ಮಾಮೂಲಿ ಆವಾಗ ಯಾವ ಥರ ಎಲ್ಲರಿಗೂ ರಿಪ್ಲೈ ಮಾಡ್ತಿದ್ನೋ ಅದೇ ಥರ ರಿಪ್ಲೈ ಮಾಡ್ತೀನಿ. ಹಾಗೆ ಆವಾಗ ಯಾವ ಥರ ವೀಡಿಯೋ ಮಾಡ್ತಿದ್ನೋ ಅದೇ ಥರನೇ ವೀಡಿಯೋ ಹಾಕ್ತಾಯಿರ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಈಗ ನೋಡ್ತಾ ಇರ್ಬೋದು ಇನ್ನು ಮಕ್ಳಿಗೆ ರೆಡಿ ಮಾಡಿ ಅವರಿಗೆ ತಿಂಡಿ ಹಾಕ್ಕೊಟ್ಟು, ಈಗ ಪಾತ್ರೆ ಎಲ್ಲ ತೊಳೆದು ಈಗ ನೀಟಾಗೆಲ್ಲ ಜೋಡಿಸ್ತಾ ಇದ್ದೀನಿ ಮನೆಯಲ್ಲಿ. ಒಂದು ಕ್ಷಣ ಹೊತ್ತು ಕುತ್ಕೊಳ್ಳೋಕ್ಕೆ ಪುರ್ಸೊತ್ತಿರಲ್ಲ ಫ್ರೆಂಡ್ಸ್, ಅಷ್ಟು ಕೆಲಸ ಇರುತ್ತೆ. ಕೆಲಸ ಅಂತಂದರೆ ಅದೇ ಟೈಲರಿಂಗ್ ಕೆಲ್ಸಕ್ಕೆ ಕಲಿಯೋಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಎಲ್ಲ ಮುಗಿಸ್ಬೇಕು. ಈಗೆಲ್ಲ ಆಗಿದ್ದಾದಮೇಲೆ ನನ್ನ ಮಕ್ಳನ್ನ ಬಿಟ್ಟು ಬಂದು ನನ್ನ ಮಗನ್ನ ಈಗ ನಾನು ಸ್ನಾನ ಮಾಡಿ ರೆಡಿಯಾಗಿ ಮತ್ತು ನನ್ನ ಮಗಳನ್ನ ಈಗ ಬಿಟ್ಟು ಬರಬೇಕು. ನನ್ನ ಮಗಳನ್ನ ಬಿಟ್ಟು ಬಂದು ಈಗ ನಾನು ತಿಂಡಿ ತಿಂತಾಯಿದ್ದೀನಿ. ತಿಂಡಿ ತಿಂದು ಈಗ ಹೋಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ ಹೋಗಿ. ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೆ ಅಲ್ಲಿ ವೀಡಿಯೋ ಮಾಡೋದು. ಅವತ್ತಿಂದ ಸ್ವಲ್ಪ ವೀಡಿಯೋ ಇದ್ದರೆ ಅದನ್ನೇ ಹಾಕಿದ್ದೀನಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಏನು ಜ್ಞಾಪನಕ್ಕೆ ಬರೋಲ್ಲ, ಎಲ್ಲ ಮರ್ತೋಗ್ಬಿಡ್ತೀನಿ. ಕಲಿಯೋದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಬೇಗ ಕಲಿಬೇಕು ಅಂತಂದು. ಈಗ ಮನೆಗೆ ಬಂದು ಇನ್ನು ಅಲ್ಲಿ ಕೊಟ್ಟಿರ್ತಾರಲ್ಲ ಬ್ಲೌಸು, ಅದೆಲ್ಲ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ. ಅದು ಮಾಡಿ ಅದೆಲ್ಲ ಆದಮೇಲೆ ಮತ್ತೆ ಸಂಜೆಗೆ ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ಮಕ್ಕಳನ್ನ ಕರ್ಕೊಬಂದು ಸ್ಕೂಲಿಂದ ಇನ್ನು ಸಂಜೆಗೆ ಅಡುಗೆ ಮಾಡೋದು. ಇನ್ನು ಅಡುಗೆ ಮಾಡಿ ಸ್ವಲ್ಪ ಐಟಮ್ ತಗೊಂಬರ್ಬೇಕಾಯ್ತು, ಅದಕ್ಕೆ ಹೋಗಿ ಸ್ವಲ್ಪ ಐಟಮ್ ಎಲ್ಲ ತಂದು ಈಗ ಊಟ ಮಾಡ್ತಾ ಇದ್ವಿ. ನನ್ನ ಮಗನ ಕೈ ಕೊಟ್ಟಿದ್ದೆ ಸ್ವಲ್ಪ ವೀಡಿಯೋ ಮಾಡು ಅಂತಂದು. ನೋಡಿ ಆ ಥರ ಮಾಡಿದ್ದಾನೆ ಅವನು ವೀಡಿಯೋನ. ಇದೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಮರಿದೇ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್, ಬಾಯ್.